ಹಾಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ. ಅಗಸ್ತ್ಯ ಮಿಂಚು ಜೊತೆನಲ್ಲಿ ಬರ್ತಾ ಇರ್ತಾರೆ. ಮಿಂಚು ಸುಮ್ಮನೆ ಇರ್ಲಾರ್ದೆ, ಅಪ್ಪ ನೀನ್ ಯಾವಾಗ್ಲೂ ಈ ಕೆರೆ ಹತ್ರ ಬರ್ತಾ ಇದ್ದೆ ಅಲ್ವಾ, ಗೊತ್ತಲ್ವಾ ಇದು ಅಂತ ಹೇಳ್ತಾಳೆ. ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಮಿಂಚು ಇವಾಗ, ಏನು ಕರ್ಕೊಂಡ್ ಬಂದೆ ಹೇಳು, ಇದೇನಪ್ಪ ಈಗಂತೀಯ, ನಿನ್ಗೆ ಇಷ್ಟವಾದ ಜಾಗ ಅಲ್ವಾ ಇದು ಅಂತ ಹೇಳಿ ನೋಡ್ತಿದ್ದಾಗೆ ತಳ ಬಿಡ್ತಾಳೆ. ಅವನ್ಗೆ ಪಾಪ ಏನ್ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ನೀರಿಗೆ ಬಿದ್ದ್ಬಿಟ್ಟಿರ್ತಾನೆ. ಅಚಾನಕ್ ಆಗಿ ಕಾವೇರಿ ಆ ಕಡೆ ಬರ್ತಾಳೆ. ಬಂದವಳು, ಮಿಂಚು ಇಲ್ಲೇನ್ ಮಾಡ್ತಾ ಇದೀಯ? ಕಾವೇರಿ ಟೀಚರ್, ನಮ್ಮಪ್ಪ ಈಜು ಹೊಡಿತಾರೆ ನೋಡಿ, ಇಡೀ ಊರ್ಗೆ ಫಸ್ಟ್ ನಮ್ಮಪ್ಪ ಗೊತ್ತಾ ಅಂತ ಈಜುಗಾರ ನಮ್ಮಪ್ಪ. ಏನು ಅರ್ಜುನ್ ಅವ್ರು ನೀರಿಗೆ ಬಿದ್ದಿದಾರ? ಹೌದು ಟೀಚರ್. ಅಯ್ಯೋ ಏನ್ ಮಾಡದಪ್ಪ. ಅಗಸ್ತ್ಯ ಅನ್ನಕ್ ಹೋಗಿ ಅರ್ಜುನ್ ಅರ್ಜುನ್ ಬನ್ನಿ, ಹೊರಗ್ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ ಅಂತಾಳೆ. ಕೇಳಿಸ್ತಾ ಇದೆಯಾ ನನ್ ಧ್ವನಿ ಅಂತೇಳಿ ಕೊನೆಗೆ ವಿಧಿ ಇಲ್ದಲೆ ಅವಳೆ ಧುಮುಕ್ ಬಿಡ್ತಾಳೆ. ಧುಮುಕ್ ಬಿಟ್ಟು ಈಜಾಡಿ ಹಾಗೇನೆ ಕರ್ಕೊಂಡ್ ಬರ್ತಾಳೆ. ಏನ್ ಟೀಚರ್, ನಮ್ಮ ಅಪ್ಪನಿಗೆ ಚೆನ್ನಾಗಿ ಈಜ್ ಬರುತ್ತೆ ಹಾಗನ್ನೋದ್ರು ಕೂಡ ಇಲ್ಲಿ ಇವಳಿಗೆ ಅಗಸ್ತ್ಯ ಅನ್ನೋದು ಗೊತ್ತಿದೆಯಲ್ಲ, ಹಾಗಾಗಿ ಹಾಗೇನೆ ಹೇಳ್ಕೊಂಡ್ ಕರ್ಕೊಂಡ್ ಬರ್ತಾಳೆ. ಕರ್ಕೊಂಡ್ ಬಂದು ದಡ ಸೇರಿಸಿ ಎಷ್ಟು ಅದ್ಮಿದ್ರು ಕೂಡ ನೀರು ಹೊರಕ್ ಬರ್ತಾ ಇರ್ತದೆ, ಪ್ರಜ್ಞೆ ಬರ್ತಾ ಇರೋದಿಲ್ಲ. ಅಯ್ಯೋ ಹೇಳಿ ಹೇಳಿ ಏನಾಗಿದೆ, ಎದ್ದೇಳಿ ಎದ್ದೇಳಿ, ನನ್ ಕೈ ಕಾಲೇ ಆಡ್ತಾ ಇಲ್ಲ, ಹೋಗು ಮುಂಚೆ ದೊಡ್ಡವ್ರ ಯಾರನ್ನ ಕರ್ಕೊಂಡ್ ಬಾ ಅಂತೇಳಿ ಕಳಿಸ್ತಾಳೆ. ಅಪ್ಪ ಹೇಳಪ್ಪ ಹೇಳಪ್ಪ ಏನಾಯ್ತು, ಎದ್ದೇಳಪ್ಪ, ಅಷ್ಟ್ ಚೆನ್ನಾಗಿ ಇರ್ತಿದ್ದಲ್ಲಪ್ಪ ಅಂತ ಹೇಳ್ತಾಳೆ. ಕರೆದ್ರು ಕೂಡ ಅಗಸ್ತ್ಯ ಎಚ್ಚರ ಆಗೋದಿಲ್ಲ. ಸರಿ ಕರ್ಕೊಂಡ್ ಬಂತಿದ್ದಂಗೆ ಮಿಂಚು ಹೋಗ್ತಾಳೆ. ಈ ಕಡೆ ಅಗಸ್ತ್ಯ, ಸರ್ ಎದ್ದೇಳಿ ಸರ್, ನನಗೆ ಕೈ ಕಾಲೇ ಆಡ್ತಾ ಇಲ್ಲ, ಏನಾದ್ರು ಆದ್ರೆ ನಾನು ಬದುಕಿರಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಎಚ್ಚರ ಆಗ್ತದೆ. ಹೆಂಡತಿ ಅಂತ ಹುಷಾರಾಗಿದ್ದೀರಿ ತಾನೇ? ನನಗಂತೂ ಎಷ್ಟು ಭಯ ಆಗಿತ್ತು ಗೊತ್ತಾ. ಹಬ್ಬ ಉಸಿರು ಕೊಟ್ಟು ಅವನನ್ನ ಪ್ರಜ್ಞೆ ಬರೆಸ್ತಾಳೆ. ಹೆಂಡತಿ ಉಸಿರು ಕೊಟ್ಟು ಬಹಳ ದಿನ ಆಗಿತ್ತು, ಈಗ ಕೊಟ್ರಲ್ಲ ನಾನು ಎಲ್ಲಿ ಸತ್ತೋಗ್ಬಿಡ್ತೇನೆ. ಅಗಸ್ತ್ಯ ಸರ್, ಈಗ ತಾನೇ ಟೆನ್ಷನ್ ಇಂದ ಹೊರ ಬರ್ತಾ ಇದೀನಿ, ಮತ್ತೆ ಸಾಯೋ ಮಾತಾಡ್ತಿರಲ್ಲ, ಇನ್ನೇನು ಈಗ ಮಾತಾಡ್ಬೇಡಿ ನೀವು. ಆಯ್ತು ಹೆಂಡತಿ, ಮಾತಾಡೋದಿಲ್ಲ. ಆದ್ರೂ ಉಸಿರು ಕೊಟ್ಟಲ್ಲ, ಬಹಳ ದಿನ ಆಗಿತ್ತು. ಒನ್ಸ್ ಮೋರ್ ನಿಮ್ದಿದೆ ಆಯ್ತು ತರ್ಲೆ. ಅಷ್ಟರಲ್ಲಿ ಮಿಂಚು ನಿತ್ಯ ಓಡ್ ಬರ್ತಾರೆ. ಅಣ್ಣ ಏನಾಯ್ತಣ್ಣ ಏನಾಯ್ತಣ್ಣ ಅಂತ ಹೇಳಿ ಕಾವೇರಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದವಳು ಹಾಗೇನೆ ನೆಲದ ಮೇಲೆ ಮಲಗಿಸ್ತಾಳೆ. ಏನಾಯ್ತಣ್ಣ, ಎದ್ದೇಳಣ್ಣ ಏನಾಯ್ತಣ್ಣ? ಏನಿಲ್ಲಮ್ಮ, ನೀರಿಗೆ ಬಿದ್ದಿದ್ರು ಹಾಗಾಗಿ ಸ್ವಲ್ಪ ಮಿಂಚು ತಳ್ಬಿಟ್ಟಿದ್ಲು ಅಂತ ಹೇಳಿ ಹೇಳ್ತಾಳೆ ಕಾವೇರಿ. ಎದ್ದೇಳಿ, ನಡಿಯಕ್ಕಾಗೋದಿಲ್ವಾ, ಬನ್ನಿ ಕೂಸುಮರಿ ಕಟ್ಕೋತೀನಿ ಅಂತ ಹೇಳಿ ಕೂಸುಮರಿ ಕಟ್ಕೊಂಡು ಬರ್ತಾಳೆ. ಪಾಪ ಅಪ್ಪ ನನ್ನನ್ ಕೂಸುಮರಿ ಕಟ್ತಾ ಇತ್ತು, ಈಗ ನೋಡಲ್ಲಿ ಅಪ್ಪನ್ನೇ ಕೂಸುಮರಿ ಕಟ್ಟಂಗಾಯ್ತು ಅಂತ ಹೇಳಿ ಆ ಮಗು ಜೊತೆನಲ್ಲಿ ಬರ್ತಾ ಇರ್ತದೆ. ಸರಿ ಮನೆಗ್ ಬರ್ತಾರೆ. ಬರ್ತಾ ಇದ್ದಾಗೆ ಅವ್ರ ಅಮ್ಮ ನೋಡ್ಬಿಟ್ಟು, ಏನಾಯ್ತು ಅರ್ಜುನ್ಗೆ, ಏನಾಯ್ತು? ಏನಿಲ್ಲ, ನೀರಿಗೆ ಬಿದ್ದೋಗ್ಬಿಟ್ಟಿತ್ತು ಅಣ್ಣ ಅಂತ ಹೇಳಿ ನಿತ್ಯ ಹೇಳ್ತಾಳೆ. ನೋಡಲ್ಲಿ ನಮ್ಮ ಅಪ್ಪ ಯಾವಾಗ್ಲೂ ನನ್ನನ್ನ ಮಿಂಚು ಅಂತಾಳೆ, ನನ್ನನ್ ಕೂಸುಮರಿ ಕಟ್ಕೊಬರೋದು, ಈಗ ನಮ್ಮ ಅಪ್ಪನೇ ಟೀಚರ್ ಕೂಸುಮರಿ ಕಟ್ಕೊಂಡ್ ಬರ್ತಾ ಇದಾರೆ. ಸರಿ ಕರ್ಕೊಂಡ್ ಬಂದು ಜಗಲಿ ಮೇಲೆ ಕೂರಿಸ್ತಾಳೆ. ಏನಾಯ್ತು ಅರ್ಜುನ್, ಏನಾಯ್ತು ನನ್ ಕಂದನಿಗೆ? ನೀವ್ ಯಾರು ಗೊತ್ತಾಗ್ಲಿಲ್ಲ? ನಾನು ಅಮ್ಮ ನಮಸ್ತೆ, ನಾನು ಈ ಊರಿನ ಶಾಲೆಗೆ ಬಂದಿರುವಂತ ಮುಖ್ಯೋಪಾಧ್ಯಾಯಿನಿ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಹೇಳಿದಾಗ, ಹೌದಾ, ಅಯ್ಯೋ ಏನಾಯ್ತು ಕಂದ, ಏನಾಯ್ತು? ಯಾಕೋ ಅಷ್ಟು ಚೆನ್ನಾಗಿ ಈಜುಡಿತಿದ್ದಳು, ಏನಾಯ್ತು? ನಿತ್ಯ ಹೋಗು, ಮೊದ್ಲು ಟವಲ್ ತಗೋಬ, ಅಣ್ಣನ ಶೀತ ಆಗುತ್ತೆ, ತಲೆ ಒರ್ಸೋಣ. ತಲೆ ಚೆನ್ನಾಗಿ ಒರೆಸ್ತಾಳೆ. ಒರ್ಸ್ಬಿಟ್ಟು, ಅಲ್ವಾ ಅರ್ಜುನ್, ಇಡೀ ಊರ್ಗೆ ಫಸ್ಟ್ ಬರ್ತಿದ್ದೆ, ಈಜು ಅಂತ ಅಂದ್ರೆ ಅಷ್ಟು ಮುಂದಿದ್ದವಳು, ಏನಾಯ್ತು ನಿನ್ಗೆ? ದುಬೈಗೆ ಹೋಯ್ತಿದ್ದಾಗೇನೆ? ಅಮ್ಮ ಏನಿಲ್ಲಮ್ಮ, ಅಲ್ಲೆಲ್ಲ ಪೆಟ್ರೋಲ್ ಬಾವಿಗಳಲ್ವಮ್ಮ, ಹಾಗಾಗಿ ಇಷ್ಟು ಬೇಗ ಮರ್ತು ಬಿಟ್ಟೇನೋ, ಯಾವ ದೃಷ್ಟಿ ಬಿದ್ದಿದ್ಯೋ ನಿನ್ಗೆ? ಹೌದೇನಣ್ಣ, ಅಲ್ಲೆಲ್ಲ ಪೆಟ್ರೋಲ್ ಬಾವಿಗಳನ್ನ? ಈ ಮಿಂಚು ಇದ್ದವಳು. ಅಪ್ಪ ನೀನು ನಂಬಿಕೆಗೆ ದ್ರೋಹ ಮಾಡಿದೀಯ, ನಿನ್ ಜೊತೆ ಮಾತಾಡೋದಿಲ್ಲ, ನೀನು ಸುಳ್ಳ ಮೋಸ್ಕಾರ ನೀನು. ಅವನ್ಗೆ ಆಶ್ಚರ್ಯ ಆಗುತ್ತೆ, ಜೊತೆಗೆ ಕಾವೇರಿಗೂ ಆಶ್ಚರ್ಯ ಆಗುತ್ತೆ, ಏನಾದ್ರು ನಿಜ ಗೊತ್ತಾಗ್ಬಿಡ್ತಾ ಅಂತ ಹೇಳಿ ದಂಗ ಬಡಿತಾರೆ. ಆನಂತರ ಆ ಮಗು ಹೇಳುತ್ತೆ, ಮಿಂಚು, ಅಪ್ಪ ನಾನು ನಮ್ಮಪ್ಪ ಈ ಜನಲ್ಲಿ ಫಸ್ಟು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದೆ, ಅಂಥದ್ರಲ್ಲಿ ನೀನು ಸುಳ್ಳು ಮಾಡ್ಬಿಟ್ಟೆ, ನಿನ್ ಜೊತೆ ಮಾತಾಡಬಾರ್ದು ನಾನು. ಸುಮ್ಮನೆ ನೀನು, ನಿನ್ನ ಮಗ ಟೀಚರ್ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗೋವಿಂದ ಅಂತಾರೆ. ಸುಮ್ಮನೆ ಇರ್ತೀಯೇನೆ, ಏನೇನೋ ಮಾತಾಡ್ತಾಳೆ. ಹೋಗು ನಿತ್ಯ ಕಷಾಯ ಕಾಯಿಸ್ಕೊಬಾ, ಅಣ್ಣನಿಗೆ ಕಷಾಯ ಕುಡ್ಸೋಣ, ಸರಿ ಹೋಗುತ್ತೆ. ಹಾಗೇನೆ ಒರ್ಗಿಸ್ಕೊಂಡ್ ಕೂತಿರ್ತಾಳೆ.
ಸರಿ ಅವಳು ಕಷಾಯ ಮಾಡಿ ಇಟ್ಟು ಬರ್ತಾಳೆ, ಒಳಗ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅವನಿಗೆ ಬಹಳ ಶುಶ್ರೂಷೆ ಮಾಡ್ತಾಳೆ. ತಾಯಿ ಅಂದ್ರೆ ಇದೆ ಅಲ್ವಾ, ಯಾಕೆಂದ್ರೆ ತಾಯಿ ಕರುಳರಿಯುತ್ತಂತೆ ನಿಜವಾದ ಕಂದನನ್ನ ಸಂಬಂಧವನ್ನ ಅನ್ನೋದನ್ನ ಅಲ್ಲಿಗೆ ಸಾಬೀತ್ ಮಾಡ್ತಾಳೆ ಅವಳು. ಇಲ್ಲಿ ಇವರಿಬ್ರು ನಗ್ತಾ ಇರ್ತಾರೆ, ಏನಾಗಿ ಅಷ್ಟೊಂದು ನಗ್ತಾ ಇರ್ತಾರೆ, ನಿತ್ಯ ಮತ್ತೆ ಆ ಮಗು ಮಿಂಚು ಇಬ್ರು ಕೂಡ. ಅದಕ್ಕೆ ನೋಡು ನನ್ ಮಗ ನಳ್ತಾ ಇದ್ದಾನೆ, ನೀರ್ನಲ್ಲಿ ಬಿದ್ದು ಶೀತ ಆಗಿ ಇವ್ರು ನಗ್ತಾ ಇದಾರೆ, ಇವ್ರು ಹೋಗಿ ಕಷಾಯ ತಗೋಬ, ಅಷ್ಟ್ರಲ್ಲಿ ಸಾಂಬ್ರಾಣಿ ಹಾಕ್ತೀನಿ. ಸಾಂಬ್ರಾಣಿ ತಗೊಬಂದು ಸಾಂಬ್ರಾಣಿ ಹೊಗೆ ಕೊಡಕ್ ಹೋಗ್ತಾಳೆ. ಕೊಡ್ತಾ ಇದ್ರ, ಅಮ್ಮ ಏನಮ್ಮ ಇದೆಲ್ಲ, ಬೇಡ ಕಣಮ್ಮ ಸುಮ್ಮಿರಕ್ಕಂದ, ಯಾರ್ ದೃಷ್ಟಿ ತಗಲಿದೀಯ, ಅಷ್ಟ್ ಚೆನ್ನಾಗಿ ಈಜು ಹೊಡಿತಿದ್ದಾನೆ, ಈಗ ಈಜುನು ಮರ್ತು ಬಿಟ್ಟಿದ್ಯಲ್ಲೋ, ಅಯ್ಯೋ ಆ ದೇಶದಲ್ಲಿ ಯಾರ್ ದೃಷ್ಟಿ ತಗೊಳುತ್ತೋ ನಿನಗೆ, ಈ ನೋಡು ಈ ಸಾಂಬ್ರಾಣಿ ಹೊಗೆನ ತಗ್ಸ್ಬಿಟ್ಟು ಕೊಟ್ಬಿಟ್ಟು ನಿನಗೆ ಇದ್ರಲ್ಲಿ ದೃಷ್ಟಿ ತೆಗಿತೀನಿ, ಎಲ್ಲ ದೃಷ್ಟಿನೂ ಹೊಟ್ಟೋಗುತ್ತೆ ಅಂತೇಳಿ ಸಾಂಬ್ರಾಣಿ ಹೊಗೆನ ಕೊಡ್ತಾಳೆ. ಬೇಡಮ್ಮ ಇದು ಬೇಡ, ಸುಮ್ಮಿರು, ಕಷಾಯ ತಂದು ಕಷಾಯ ಕುಡಿಸ್ತಾಳೆ. ಬಾ ಅಂತ ಹೇಳಿ ವಾಕರಿಸ್ತಾನೆ. ಅಯ್ಯೋ ಕುಡಿಯಕ್ಕಾಗಲ್ವಕ್ಕಂದ, ಕಷ್ಟ ಆಗ್ತಾ ಇದೆಯಾ, ಕುಡಿಯಪ್ಪ, ನೋಡು ಹೊಟ್ಟೆಗೆ ಕಹಿ ಅನ್ಸಿದ್ರು ಕೂಡ ಇದು ಶರೀರಕ್ಕೆ ಒಳ್ಳೇದು, ನಿನ್ ಶೀತ ಎಲ್ಲ ಹೊಟ್ಟೋಗುತ್ತೆ, ಕುಡಿಯಪ್ಪ, ಕುಡಿ ಕುಡಿ ಅಂತೇಳಿ ಕುಡಿಸ್ತಾಳೆ. ಇವರಿಬ್ರು ನಗ್ತಾನೆ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.